ನಮ್ಮ ಹೋಳಿಗೆ ಬಣ್ಣ ಆರೆಂಜ್ ಕಲರ್ ಬರುತ್ತೆ ಸರ್ ಇದು. ಬರುತ್ತೆ. ಈ ಇದ್ರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಈ ನೀರನ್ನ ತೆಗಿಬೇಕು. ಒಂದು ಡಜನ್ ಆಯ್ತು. ಒಂದು ಡಜನ್ ಆಲ್ಮೋಸ್ಟ್. ತುಂಬಾ ದೊಡ್ಡ ಹೋಳಿಗೆ ಮಾಡಿದ್ರೆ ಮಜಾ ಇರಲ್ಲ, ಸ್ವಲ್ಪ ಮಂದ ಇರಬೇಕು, ಇಲ್ಲ ಸಿಹಿ ಗೊತ್ತಾಗಲ್ವಲ್ಲ. ಬಾ ಸರ್ ನೋಡಿ ಅಲ್ಲಿ ಬಾಬಾ ಬಾಬಾ ಬಾ. ಜ್ವಾಲಾಮುಖಿ ತರ. ಭೂಗೋಳ. ನಮ್ಮ ಕ್ಯಾರೆಟ್ ಹೋಳಿಗೆ, ಗಜ್ರಿ ಹೋಳಿಗೆ ಸೂಪರ್ ಆಗಿ ಕಾಣಕತ್ತವ ಸರ್. ಬಾಬಾ 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 ಬಾ. ನೀವೊಂದು ಬಿಸಿ ಬಿಸಿ. ಸೂಪರ್ ಸರ್. ಗುಳುಂ ಗುಳುಂ ಅದು ಹೇಳ್ದಂಗೆ ಒಂದಕ್ಕೆ ನಿಲ್ಸಂಗಿಲ್ಲ ನಾವು, ಒಂದಕ್ಕೆ ನಿಲ್ಸಂಗಿಲ್ಲ. CSR ಕ್ಯಾಟರಿಂಗ್ ಮೈಸೂರು. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ನಿಮ್ಮ ಅಚ್ಚುಮೆಚ್ಚಿನ ಚೇತನ್ ರಾವ್ ಅವ್ರು ಕರೆದ್ರು, ನಾವು ಬಂದ್ಬಿಟ್ವಿ. ಅವ್ರು ಕರೆಯೋದು ಹೆಚ್ಚು ಇವಾಗ, ಅಷ್ಟು ಬಿಸಿ. ಇವತ್ತು ಕರೆದಿದ್ದು ಯಾಕೆ ಗೊತ್ತಾ? ಅವ್ರಿಗೆ ಫೋನ್ ಮಾಡಿ ಕೇಳ್ತೀರಿ, ಮೆಸೇಜ್ ಹಾಕಿ ಕೇಳ್ತೀರಿ, ಕಾಮೆಂಟ್ಸ್ ಹಾಕಿ ಕೇಳ್ತೀರಿ. ಅದ್ಭುತವಾದ ಕ್ಯಾರೆಟ್ ಹೋಳಿಗೆ. ಬನ್ನಿ, ಕ್ಯಾರೆಟ್ ಹೋಳಿಗೆ ಚೇತನ್ ರಾವ್ ಶೈಲಿಲಿ ಹೇಗಿರ್ತದೆ, ಮದುವೆ ಮನೆ ಶೈಲಿ. ಬನ್ನಿ. ಸರ್ ನಮಸ್ತೆ. ನಮಸ್ತೆ. ನಮಸ್ಕಾರ. ನಿಮ್ಮ ಜೊತೆಗೆ ನಮ್ಮ ಡೇಟ್ ಇವತ್ತು ಡೇಟ್ ಸಿಕ್ಬಿಡ್ತು. ಬಿಸಿ ಆಗಿರೋದು ಖುಷಿ ನಮಗೆ. ಅವ್ರು ಬಿಸಿ ಇದ್ದಷ್ಟು ನೀವು ಫ್ರೀ ಇದ್ದಾಗ ಕರೀರಿ ಅಂತೀವಿ ನಾವು. ನಿಮಗೆ ಫೋನ್ ಮಾಡಿ, ಕಾಲ್ ಮಾಡಿ, ಅಂದ್ರೆ ಮೆಸೇಜ್ ಹಾಕಿ ಬೇಕು ಈ ಹೋಳಿಗೆ ಅಂತ ಹೇಳಿ ಸರ್. ಇಲ್ಲ, ಇದು ಒಂದು ಸ್ಪೆಷಲ್ ಆಗಿ ಅಂತ ಅನ್ಕೊಂಡ್ಬಿಟ್ಟಿದ್ರೆ ಜನ. ಕ್ಯಾರೆಟ್ ಹೋಳಿಗೆ ಅಂತ ಸ್ಪೆಷಲ್, ತುಂಬಾ ಕಷ್ಟ ಮಾಡೋದು. ಇದು ಒಂದು ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ಅನ್ನೋದು ನಮ್ಮ ಮನೆಯವ್ರಿಗೆ ಹೇಳ್ಕೊಡುವ ಅಂತ ಆಸೆ ಇವತ್ತು. ಒಂದು ಅರ್ಧ ಕೆಜಿ ಕ್ಯಾರೆಟ್ ಮಿಕ್ಕೊಂಡ್ಬಿಟ್ಟಿರುತ್ತೆ ಮನೆಯಲ್ಲಿ. ಏನ್ ಮಾಡೋದು? ಹೋಳಿಗೆ ಮಾಡೋದು. ಅದು ಎಷ್ಟು ಸುಲಭವಾಗಿ ಮಾಡೋದನ್ನ ತೋರ್ಸೋಣ. ಅಂದ್ರೆ ಕನ್ನಡದಲ್ಲಿ, ಶುದ್ಧ ಕನ್ನಡದಲ್ಲಿ ಗಜ್ರಿ ಹೋಳಿಗೆ, ಕ್ಯಾರೆಟ್ ಹೋಳಿಗೆ. ಸರ್ ನಮ್ಮೊಟ್ಟಿಗೆ ಇವತ್ತು ನಾಗೇಶ್ವರ ಇಲ್ಲ. ನಾಗೇಶ್ ಇಲ್ಲ, ಅವನು ಸ್ವಲ್ಪ ಮನೆಗೆ ಕೆಲ್ಸದ ಜೊತೆಗೆ ಬಾಳೆ ಬೆಳೆದಿದ್ದಾನೆ ಈ ಸಲ ಅವನು. ಅದಕ್ಕೆ ಸ್ವಲ್ಪ ಹುಷಾರಪ್ಪ. ಅವನು ಎಲ್ಲ ಕೆಲಸ ಗೊಬ್ಬರ ಗಿಬ್ಬರ ಕೊಡ್ಬೇಕಲ್ಲ, ಅದಕ್ಕೆ ಅಂತೂ ನಮ್ಗೆ ಕೈಗೆ ಸಿಗ್ತಾ ಇಲ್ಲ. ವಾರಕ್ಕೆ 2 ದಿವಸ ಸಿಗ್ತಾರದನು. ಸೊ ನಾಗೇಶ್ವರ ಜಮೀನ್ದಾರರು. ಜಮೀನ್ದಾರರು. ಅದಕ್ಕೋಸ್ಕರ ಇವತ್ತು ನಮ್ಮ ಹುಡುಗನೇ, ತುಂಬಾ ವರ್ಷದಿಂದಾರೆ, ವಿಷ್ಣು ಅಂತ ಒಳ್ಳೆ ಹುಡುಗ. ಇವತ್ತು ನಮ್ಗೆ ಸಾಥ್ ಕೊಡ್ತಾರೆ. ರೈಟ್ ರೈಟ್ ಸರ್, ಶುರು ಮಾಡೋಣ ಸರ್. ಖಂಡಿತ. ಎಷ್ಟು ಕ್ಯಾರೆಟ್ ಸರ್ ಇದು? ಸರ್ 1 ಕೆಜಿ ಕ್ಯಾರೆಟ್ ತುರಿದಿದೀವಿ. ಇದಕ್ಕೆ ಕ್ಯಾರೆಟ್ ತುರ್ಕೋಬೇಕು. ಇನ್ನು ಆಮೇಲೆ ಹೇಳ್ತೀನಿ ಏನೇನ್ ಮಾಡೋದು ಅಂತ. ಜೊತೆಗೆ ಇದಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಜಾಸ್ತಿ ಅಂತ ಇಲ್ಲ. ಕ್ಯಾರೆಟ್ ತುರ್ಕೊಂಡಿರ್ತೀವಿ, ಸ್ವಲ್ಪ ತುಪ್ಪ ಬಳಸ್ತೀವಿ, ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡರ್, ಸ್ವಲ್ಪ ಸಕ್ಕರೆ, ಚಿರೋಟ್ ರವೆ, ಮೈದಾ, ಕಣಕ ಕಲ್ಸಕ್ಕೆ. ಚಿರೋಟ್ ರವೆ ಒಂದು 250 ಗ್ರಾಮ್, ಇವಾಗ ಮೈದಾ ಒಂದು 250 ಗ್ರಾಮ್, ಕಣಕ ಕಲ್ಸೋದು. ಸಕ್ಕರೆ ಒಂದು 400 ಗ್ರಾಮ್ ಇದೆ. ಎಷ್ಟು ಹಾಕೋದು ಪ್ರಮಾಣ ನೋಡ್ಕೊಂಡು ಹೇಳ್ಬಿಡ್ತೀವಿ. ಎಣ್ಣೆ ಇಟ್ಕೊಂಡಿದ್ರಿ. ಹೌದು. ಕ್ಯಾರೆಟ್ ತುರ್ದಿರೋದನ್ನ ರುಬ್ಕೊಂಡು ನೈಸಾಗಿ ರುಬ್ಕೋಬೇಕು. ಈಗ ರುಬ್ಬನ ತೋರಿಸ್ಕೊಡಿ. ಓಕೆ ಓಕೆ ರೈಟ್. ಏನು ಗಾಬರಿ ಆಗಂತದಿಲ್ಲ ನೋಡಿ. ಕೈ ಹಾಕ್ತಾನೆ ನಮ್ಮ ಹುಡುಗ. ನೋಡಿದ್ರಲ್ಲ ಮಿಕ್ಸಿಗೆ, ನೋಡಿದ್ರ? ಹಂಗನ್ಬಿಟ್ಟು ಹೇಳ್ತಾರಲ್ಲ ಮನೆಯಲ್ಲಿ ಪ್ರಯತ್ನಿಸಬೇಡಿ ಅಂತ ಮೊದಲೇ ಹೇಳ್ತಾ ಇದ್ವಿ. ಯಾಕಂದ್ರೆ ಅವೆಲ್ಲ ಎಕ್ಸ್ಪೀರಿಯನ್ಸ್ ಅವ್ರಿಗೆ. ಎಕ್ಸ್ಪೀರಿಯನ್ಸ್ ಅಲ್ಲಿ ಹಂಗ್ ಮಾಡ್ತಾರೆ. ಈ ತರ ನೈಸಾಗಿ ರುಬ್ಬೇಕು ಕ್ಯಾರೆಟ್ನ. ಇವಾಗ ಅದು ರುಬ್ಬೋಸ್ಕೊಂಡ್ ಬರೋಷ್ಟು ಕಣಕ ಕಲ್ಸಿ ಇಟ್ಬಿಡೋಣ. ಮಾಮೂಲಿ 1 ಲೋಟ ಮೈದಾ. 1 ಲೋಟ ಮೈದಾ ಮಾಮೂಲಿ ಅದೇ. ಸ್ವಲ್ಪ ಒಂದು ಅರ್ಧ ಲೋಟ ರವೆ, ಜಾಸ್ತಿ ಬೇಡ. ಅರ್ಧ ಲೋಟ ಚಿರೋಟಿ ರವೆ. ಸ್ವಲ್ಪ ಕ್ಯಾರೆಟ್ ಒಳಗೆ ಜಾಸ್ತಿ ಪ್ರಮಾಣ ಅಲ್ಲಿ ಸಕ್ಕರೆ ಹಾಕಲ್ಲ. ಯಾಕಂತಂದ್ರೆ ನೀರ್ ಬಿಟ್ಬಿಡುತ್ತೆ, ಕಣಕ ಚೆನ್ನಾಗಿ ಹೂರ್ಣ ಸರಿ ಬರಲ್ಲ. ಸ್ವಲ್ಪ ಕಮ್ಮಿ, ಯಾಕೆ ಸ್ವಲ್ಪ ಕಣಕಕ್ಕೂ ಸಕ್ಕರೆ ಹಾಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ. ಸ್ವಲ್ಪ ಕಣಕಕ್ಕೂ ಸಕ್ಕರೆ ಹಾಕಿ. ನಮ್ಮ ಹೋಳಿಗೆ ಬಣ್ಣ ಆರೆಂಜ್ ಕಲರ್ ಬರುತ್ತೆ ಸರ್ ಇದು. ಬರುತ್ತೆ. ಕೇಸರಿಯ ಹೋಳಿಗೆ ಅಂತ ಹೇಳ್ಬೇಕಷ್ಟೇ. ಹೌದು. ಕೇಸರಿ ಹೋಳಿಗೆ.
ಒಂದು ಹೋಳಿಗೆ ಕಣಕ ಅಂದ್ರೆ ಅದೇ ತರ ಹೌದು ನಾರ್ಮಲ್ ಹೋಳಿಗೆ ಕಣಕ ತೋರಿಸಿದೀವಲ್ಲ ಮುಂಚೆ ಕಾಯಿ ಹೋಳಿಗೆಗಲ್ಲ ಅದೇ ತರ. ಅದೇ ತರ ಹದ ಬರ್ಬೇಕು. ನೋಡಿ ಈ ಹದವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಸಕ್ಕರೆ ಇದು ರವೆ ಮೈದಾ ಎಲ್ಲ. ಈಗ ಒದ್ದೆ ಬಟ್ಟೆ ಮಾಡಿ ಮುಚ್ಚಿಟ್ಬಿಡೋದು. ಇದಾಗ್ಲಿ ಸ್ವಲ್ಪ ಕಣಕ ಹೂರ್ಣ ಮಾಡ್ಕೊಂಡು ಈಗ ಹೂರ್ಣ ಮಾಡ್ಕೊಳ್ಳೋದು. ಕ್ಯಾರೆಟ್ ನೆಕ್ಸ್ಟ್ ಕ್ಯಾರೆಟ್ ಯಾವ ರೀತಿ ರುಬ್ಬಿದೆ ನೋಡ್ಬಿಡೋಣ ಸರ್. ಸರ್ ರೆಡಿ ಇದೆ ನೋಡಿ. ಈ ತರ ಸರ್ ಹಿಂಗ್ ರುಬ್ಬಿ ರೆಡಿ ಇದೆ. ಕೆಲವರು ಹೂರ್ಣ ಮಾಡ್ಕೊಳಕ್ ಕಷ್ಟ ಆಗುತ್ತೆ. ಏನಕ್ಕೆ ಅಂತಂದ್ರೆ ಈ ಇದ್ರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಈ ನೀರ್ನ ತೆಗಿಬೇಕು. ಇರುತ್ತೆ ನೋಡಿ, ಹಿಂಗಂದ್ರೆ ಬರುತ್ತೆ ನೋಡಿ ಆತರ. ಒಳ್ಳೆ ಆರೆಂಜ್ ಜ್ಯೂಸ್ ತರ ಬರ್ತದೆ. ಇನ್ನು ಚೆಲ್ಲೋ ಅವಶ್ಯಕತೆ ಇಲ್ಲ, ಕುಡಿಬೋದು, ಮಕ್ಳಿಗೆ ಕೊಡ್ಬೋದು ಸಕ್ಕರೆ ಹಾಕಿ ಬೇಕಾದ್ರೆ. ಹೌದಾ? ಯಾಕಂದ್ರೆ ಕ್ಯಾರೆಟ್ ಜ್ಯೂಸ್ ಒಳ್ಳೇದು. ಹೌದೌದು, ಕಣ್ಣಿಗೆ ಎಂತ ಒಳ್ಳೇದು. ಎಷ್ಟು ಡ್ರೈ ನೋಡಿದ್ರೆ ನೋಡಿ, ಸೂಪರ್. ಒಂದು 70% ತಕೊಂಡ್ರೆ ಸಾಕು. ಇಲ್ಲೇ ಮೇನ್ ಕೆಲವರು ಹಿಂಗೆ ಹಾಕ್ಬಿಡ್ತಾರೆ ಡೈರೆಕ್ಟ್. 1 ಗಂಟೆ ಆದ್ರೂ ಹೂರ್ಣ ರೆಡಿ ಆಗಲ್ಲ. ಸ್ವಲ್ಪ ನೀರ್ ತಕ್ಕೋಬೇಕು. ಈಗ ಹೂರ್ಣದಲ್ಲಿ ಕ್ಯಾರೆಟ್ ಮತ್ತೇನು ಹಾಕ್ತೀರಿ ಸರ್ ಅದಕ್ಕೆ? ಅದರಲ್ಲಿ ಸಕ್ಕರೆ ಹಾಕ್ಬಿಡ್ತೀರಿ ಅಷ್ಟೇ. ಸಕ್ಕರೆ ಹಾಕಿ ರೆಡಿ ಮಾಡಿ ಸ್ವಲ್ಪ ರವೆನ ತುಪ್ಪದಲ್ಲಿ ಹುರಿದು ಸ್ಟ್ರೆಂತ್ ಬರಂಗ್ ಮಾಡೋದು ತೋರಿಸ್ತೀನಿ. ನಾವೊಂದು ಏಲಕ್ಕಿ ಪೌಡರ್ ಇಟ್ಕೊಂಡಿವಿ, ಹಾಕ್ತಿವಿ. ಅದು ಹಾಕ್ತೀರಾ? ಹೂರ್ಣ ಈಗ ಫ್ರೈ ಮಾಡ್ಕೊಂಡಿವಿ ಸ್ವಲ್ಪ. ಈಗ ಹೂರ್ಣ ಮಾಡೋಣ. ಹೂರ್ಣ ಮಾಡಕ ಸ್ವಲ್ಪ ರವೆ ತುಪ್ಪದಲ್ಲಿ ಹುರಿದ್ಕೋಬೇಕು. ಇದಕ್ಕೆ ಬಾಂಡ್ಲಿ ನೋಡಿ ಸರ್, ಫಳ 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 ಇಲ್ಲಿ ನೋಡಿ. ಒಂದು ಇದಕ್ಕೆ ಸಂಬಂಧಪಟ್ಟ ಒಂದು 4 ಚಮಚ ರವೆ ಸಾಕು. 1 ಸ್ಪೂನ್ ತುಪ್ಪ. 1 ಸ್ಪೂನ್ ತುಪ್ಪ. ನೋಡಿ ಗುಮ್ಮಂತಿದೆ ಸರ್. ನೋಡಿ ತುಪ್ಪದಲ್ಲಿ ಹಾಕಿರೋ ರವೆ ಹಂಗಾರೆ ಹತ್ರ ಬರ್ತೀನಿ. ಹೌದು, ಈ ತರ ಗಮ್ ಬಂದಾಗ ಹುರಿದಿರೋದು ಎತ್ತಿಟ್ಕೊಂಡ್ಬಿಡ್ಬೇಕು. ಎತ್ತಿಟ್ಕೊಂಡ್ಬಿಡೋದು. ಇಲ್ಲಿ ಒಂದು ಸ್ವಲ್ಪ ಒಂದು ಚಮಚ ತುಪ್ಪ ಹಾಕೋಣ ಈಗ ಸರ್. ಇವಾಗ ಇವಾಗ ನೋಡಿ 1 kg ಇಷ್ಟಾಗಿದೆ. ಇವಾಗ kg 300 ಗ್ರಾಮ್ಗೆ ಸಕ್ಕರೆ ಹಾಕ್ಬೇಕು. ಗ್ರಾಮ್ ಸಕ್ಕರೆ ಹಾಕಬೇಕು. ಈಗ ಇದೆಲ್ಲ ಡ್ರೈ ಆಗ್ಬೇಕು. ಸರ್ ಎಷ್ಟೊತ್ತು ಈ ತರ ನಾವು ಇದು ಮಾಡ್ಕೋಬೇಕು ಸರ್ ಫ್ರೈ? ಒಂದು 10 ನಿಮಿಷ 15 ನಿಮಿಷ ಬೇಕು ಡ್ರೈ ಆಗ್ಬೇಕು. ಸ್ವಲ್ಪ ಆಮೇಲೆ ಈಗ ನೋಡಿ ಈ ಸಲ ಡ್ರೈ ಹಾಕ್ಸಿದಾಗ ರವೆ ಕೊಡೋದು. ಈಗ ನಾವು ಹುರಿದಿಟ್ಕೊಂಡಿದ್ದ ರವೆ. ಹೌದು ಮಾಡಿದ್ರೆ ಹೂರ್ಣನೇ ಇಂಪಾರ್ಟೆಂಟ್ ಸರ್. ನೋಡಿ ಈಗ ಆಫ್ ಮಾಡಿದ್ದೀನಿ. ಓಕೆ. ಏಲಕ್ಕಿ ಪುಡಿ ಈಗ ಸರ್. ಆರಿದೆಯಾ ಈಗ? ಆಯ್ತು. ಹೂರ್ಣನೆ ಎಷ್ಟು ಇದಿದೆ ರುಚಿ ರುಚಿಯಾಗಿ ಕಾಣ್ತದೆ ಆಗ್ಲೇ. ಈಗ ಡ್ರೈ ಆಗ್ಲಿ. ಇದು ಡ್ರೈ ಆದ ತಕ್ಷಣ ಕಣ್ಕ ಸೆಟ್ ಆಗಿರುತ್ತೆ. ಉಂಡೆ ಮಾಡ್ಬಿಟ್ಟು ಒಳಗೆ ತಿಕ್ತಾ ಇರೋದೆ ಅಷ್ಟೇನಾ? ರಾತ್ರಿ ಕಣ್ಕ ಒಂದ್ಸಲ ನಾತ್ಕೊಂಬೋಣ. ಇನ್ನೊಂದ್ಸಲ ಬೆಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಮುಚ್ಚಿಟ್ಕೊಳ್ಳೋಣ. ಈಗ
ಇನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಮೈ ಕೊಡುತ್ತೀನಿ ನೀಟಾಗಿ. ಕಣ್ಕ ಕಟ್ ಮಾಡ್ಕೊಳ್ಳೋಣ. ಆಗಿದೆ. ಈಗ ಇಂಪಾರ್ಟೆಂಟ್ ಒಂದು ಆಗಿದೆ. ಫೇಸ್ ಆಗಿದೆ. ಹ್ಮ್. ನಮ್ಮ ಕ್ಯಾರೆಟ್ ಹೋಳಿಗೆ. ಈ ಥರ ಮಾಡಿ ಇಡೋದು. ಹಾಂ ಸರ್, 1 ಡಜನ್ ಆಯ್ತು. 1 ಡಜನ್ ಆಲ್ಮೋಸ್ಟ್. ಹ್ಮ್. ನಾವು ಹಾಕೊಂಡಿರೋ ಅಳತೆಗೆ. ಹ್ಮ್. ಅದ್ಭುತ ಸರ್. ನೋಡಿ ಎಷ್ಟು ಚೆನ್ನಾಗಿದೆ ಉಂಡೆ. ಇದು ಉಂಡೆ, ಅದು ಉಂಡೆ. ಹ್ಮ್. ಕನಕ ತುಂಬಿಸೋಣ. ಎಸ್ ಸರ್. ನೋಡಿ ಸ್ವಲ್ಪ ಅಕ್ಕಿಟ್ಟು. ಅಕ್ಕಿ ಹಿಟ್ಟು ಸರ್ ಅದು. ಇಂಪಾರ್ಟೆಂಟ್ ನೋಡಿ. ತುಂಬಾ ದೊಡ್ಡ ಹೋಳಿಗೆ ಮಾಡಿದ್ರೆ ಮಜಾ ಇರಲ್ಲ. ಸ್ವಲ್ಪ ಮಂದ ಇರಬೇಕು, ಇಲ್ಲ ಸಿಹಿ ಗೊತ್ತಾಗಲ್ವಲ್ಲ. ಬಾ ಸರ್, ನೋಡಿ ಅಲ್ಲಿ ಬಾಬಾ ಬಾಬಾ ಬಾ, ಜ್ವಾಲಾಮುಖಿ ತರ. ಭೂಗೋಳ, ಹ್ಮ್. ಸ್ಪೇಸ್ ಇಂದ ಭೂಮಿ ಹೆಂಗ್ ಕಾಣುತ್ತೆ ಹಂಗೆ ಕಾಣ್ತದೆ ಈಗ. ನೋಡಿ ಸರ್, ಸೌರನ್ ಕಲರ್. ಹಾ, ಬಂಗಾರ. ಬಂದಿದೆ ಸರ್ ಇದು. ಸೂಪರ್. ನೋಡ್ರಾ?
ಸರ್ ಹ್ಮ್ 12 ಮಾಡಿಬಿಟ್ರಿ. ಹ್ಮ್ ಅದ್ಭುತವಾಗಿ ನಮ್ಮ ಕ್ಯಾರೆಟ್ ಹೋಳಿಗೆ, ಹೆಜ್ರಿ ಹೋಳಿಗೆ ಸೂಪರ್ ಆಗಿ ಕಾಣಕತ್ತವ ಸರ್. ಬಾಬಾ ಸರ್, CSR ಕ್ಯಾಟ್ರಿಂಗ್ನ ಶೈಲಿ ಮದುವೆ ಮನೇಲಿ ಹಿಂಗೆ ಬರುತ್ತಲ್ಲ. ಹೌದು. ಹ್ಮ್ ಹ್ಮ್ ನಮ್ಮ ಮನೆಯವ್ರು ಕೇಳ್ದಂಗೆ ಕಮೆಂಟ್ ಹಾಕ್ದಂಗೆ ಅವರು ಇಷ್ಟಪಟ್ಟಿದ್ದ ರೀತಿ ಅದ್ಭುತವಾದಂತ ಕ್ಯಾರೆಟ್ ಹೋಳಿಗೆ ರೆಡಿ ಮಾಡಿದೀವಿ. ಯಾವುದೇ ಹಬ್ಬ ಶುಭ ದಿನಗಳಿಗೂ ಮಾಡ್ಕೊಳ್ಳಿ. ಎಸ್ ಸರ್, ಬ್ಯಾಟಿಂಗ್ ಅಂದಂಗೆ ನೀವು ನೋಡಿದ ತಕ್ಷಣ ನಮ್ಗೆ ಹೆಂಗೆ ಬಿಸಿ. ನಾವೊಂದು ನೀವೊಂದು ಬಿಸಿ ಕಾಮಧೇನು ಜನಿಗ್ತಾ ಇದೆ. ನೋಡಿ, ನಾವೊಂದು ನೀವೊಂದು ಅಂತ ಮೊದಲೇ ಹೇಳ್ಬಿಟ್ರು. ನಾನು ತಿಂದ್ಮೇಲೆ ಹೇಳ್ತೀನಿ ಸರ್, ಹೇಳಿ 1, 2, 3 ಅಂತ. ಯಾಕಂದ್ರೆ ಅನ್ನಪೂರ್ಣೇಶ್ವರಿ ಅನುಗ್ರಹ, ಅವಳ ಆಶೀರ್ವಾದ ಅಷ್ಟೇ ನಮ್ಗೆ. ಹಬ್ಬ. ಕ್ಯಾರೆಟ್ ಒಟ್ಟಿಗೆ ಯಾಲಕ್ಕಿ, ಅಬ್ಬಾ ಫ್ಲೇವರು, ತುಪ್ಪದ ಫ್ಲೇವರು. ಆಮೇಲೆ ಬಿಡಿ, 2 ಮಾತಿಲ್ಲ ಅದು ಮಾಡಿರೋ ಹದ. ಅಬ್ಬಾ ಸೂಪರ್ ಸರ್. ಗುಳುಮ್ ಅದು ಹೇಳ್ದಂಗೆ ಒಂದಕ್ಕೆ ನಿಲ್ಸಂಗಿಲ್ಲ ನಾವು, ಒಂದಕ್ಕೆ ನಿಲ್ಸಂಗಿಲ್ಲ. ಜೊತೆಗೆ ಇನ್ನೊಂದು ಟಿಪ್ಸ್ ಮಕ್ಳಿಗೆ, ಕ್ಯಾರೆಟ್ ಒಳಗೆ ಮೇಲೆ ಇಷ್ಟು ವೆನಿಲಾ ಐಸ್ ಕ್ರೀಮ್ ಹಾಕ್ಬಿಟ್ಟು ಹೊಡೀರಿ, ಅದ್ರ ಮಜಾ ಇನ್ನೊಂದು ಬೇರೆ ತರ ಸಿಕ್ಕುತ್ತೆ. ಸೂಪರ್. ಇನ್ನು ಆರ್ದಷ್ಟು ರುಚಿ ಜಾಸ್ತಿ ಇದೆ. ಹೌದು, ಕ್ಯಾರೆಟ್ ಒಳಗೆ ಫ್ಲೇವರ್ ಇನ್ನೂ ಬಿಡ್ತಾ ಬರುತ್ತೆ. ನಾನು ಹೇಳ್ದಂಗೆ ಇದಾದ್ಮೇಲೆ ಇನ್ನೊಂದು ಹಂಗೆ ಹೋಗ್ತಾನೆ ಇರುತ್ತೆ. ಸಾಕಷ್ಟು ಮಾಡಿಟ್ಕೊಳ್ಳಿ ಸರ್. ಅದ್ಭುತ ಸರ್. ಥ್ಯಾಂಕ್ ಯು. ಶುಭ ಸಮಾರಂಭಕ್ಕೆ, ಫಂಕ್ಷನ್ಗೆ, ಹಬ್ಬಕ್ಕೆ ಅದ್ಭುತ ರೆಸಿಪಿ ಸಿಕ್ತಿವತ್ತು. ಮುಂದಿನ ಸಂಚಿಕೆ ಮತ್ತೆ ಬರ್ತೀವಿ, ಇನ್ನೊಂದು ನೋಡೋಣ. ಒಳ್ಳೇದು ಮಾಡುವ. ಆಯ್ತು. ನಮಸ್ಕಾರ ಸರ್. ಹೊಸಬ್ರೆ ನಮ್ ಸ್ಮೈಲಮ್ಮ ಇಲ್ವಾ, ಅವ್ರ ಸಂಬಂಧಿಕರೇ. ಹೌದಾ? ನೋಡಿದಿಲ್ಲ. ಸುಮಾರು 3 ವರ್ಷದಿಂದ ಬರ್ತಾ ಇದ್ರು, ಇವತ್ತು ಕಾಣಿಸ್ಕೊಂಡಿದ್ದಾರೆ. ಏನ್ ಹೆಸರು? ಲಕ್ಷ್ಮಣ್. ನಾವು ಅವ್ರನ್ನ ಪೈಲ್ವಾನ ಅಂತ ಕರೆಯೋದು. ಪೈಲ್ವಾನ್ ಲಕ್ಷ್ಮಣ್. ಪೈಲ್ವಾನ್ ಲಕ್ಷ್ಮಣ್. ಶ್ರೀರಂಗಪಟ್ಟಣದ ಗಂಜಾಮಿನ್ ಬರ್ತಾರೆ. ಹೌದಾ? ಸೂಪರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.